ನಮಸ್ತೆ ಸ್ನೇಹಿತರೆ, ಅಮ್ಮನ ಕೈರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೊಸರು ಬಳಸಿ ಎಗ್ ಗ್ರೇವಿ ಮಾಡ್ತಾ ಇದ್ದೀನಿ. ನೋಡಿ, ಮೊಟ್ಟೆ ತಗೊಂಡಿದ್ದೇನೆ, ಎಣ್ಣೆ, ಅರಿಶಿನ ಪೌಡ್ರು, ಹಸಿಮೆಣಸಿನ್ಕಾಯಿ, ಉಪ್ಪು, ಶುಂಠಿ ಮತ್ತು ಬೆಳ್ಳುಳ್ಳಿ ಪೀಸ್ ಮಾಡ್ಕೊಂಡಿದ್ದೇನೆ, ಅಚ್ಚ ಖಾರದ ಪುಡಿ, ಮೊಸರು, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೇನೆ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲೆ ಪೌಡ್ರು, ಜೀರಿಗೆ, ಆಮೇಲೆ ನೀರಿಟ್ಕೊಂಡಿದ್ದೇನೆ. ಈಗ ಫಸ್ಟ್ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೇನೆ, 1-2 ಸ್ಪೂನು. ಆಮೇಲೆ ಅರಿಶಿನ ಪೌಡ್ರ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೇನೆ. ಉಪ್ಪು ಹಾಕ್ತಾ ಇದ್ದೇನೆ, 1 ಸ್ಪೂನು. ಹಾಗೆ ಖಾರದ ಪುಡಿ 1 ಸ್ಪೂನ್ ಹಾಕ್ತಾ ಇದ್ದೇನೆ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಮಿಕ್ಸ್ ಆಗ್ತಾ ಇದೆ. ನೋಡಿ, ಈಗ ಅದಕ್ಕೆ ಬೇಯಿಸಿದ ಮೊಟ್ಟೆ ಹಾಕಿದ್ದೇನೆ. ನೋಡಿ, ಮೊಟ್ಟೆ ಹಾಕ್ತಾ ಇದ್ದೇನೆ. ಪೀಸ್ ಮಾಡಿಕೊಂಡು ಮೊಟ್ಟೆ ಹಾಕ್ಕೊಳ್ಳಿ. ನೋಡಿ, ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ. ಫ್ರೈ ಆಗಿದೆ. ಈಗ ಅದನ್ನು ಎತ್ತಿ ಬೇರೆ ಬೌಲಲ್ಲಿ ಹಾಕ್ಕೊಳ್ಳಿ. ಬೌಲಲ್ಲಿ ಹಾಕಿದ್ಮೇಲೆ ಪುನಃ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಳ್ಳಿ. ಒಂದು ಹಚ್ಚಿದ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ, ಪೀಸ್ ಮಾಡಿದ್ದನ್ನು. ಈಗ ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿದ್ದೇನೆ, ಹಚ್ಚಿ ಇಟ್ಟದು. ಈಗ ಅದು ಚೆನ್ನಾಗಿ ಫ್ರೈ ಆಗಬೇಕು, ಕಂದು ಬಣ್ಣಕ್ಕೆ ಬರಲಿ. ಚೆನ್ನಾಗಿ ಫ್ರೈ ಆಗ್ತಾ ಉಂಟು. ನೋಡಿ, ಈಗ ಅದಕ್ಕೆ 1/4 ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಮೊಸರು ಹಾಕಿದ್ದೇನೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ. 1/4 ಕಪ್ನಷ್ಟು ನೀರು ಹಾಕ್ಕೊಳ್ಬೇಕು. 1 ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೇನೆ. ಆಮೇಲೆ 1 ಸ್ಪೂನಷ್ಟು ಧನಿಯಾ ಹಾಕ್ತಾ ಇದ್ದೇನೆ, ಕೊತ್ತಂಬರಿ ಪುಡಿ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಮಿಕ್ಸ್ ಆಗಿದೆ. ಉಪ್ಪು ಹಾಕ್ಕೊಳ್ತಾ ಇದ್ದೇನೆ, ಒಂದು ಅರ್ಧ ಸ್ಪೂನಷ್ಟು. ಗರಂ ಮಸಾಲೆ ಹಾಕಿದ್ದೀನಿ, 1 ಸ್ಪೂನು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಆಗ್ತಾ ಇದೆ. ನೋಡಿ, ಈಗ ಮಿಕ್ಸ್ ಆಗಿದೆ, ಕುದೀತಾ ಇದೆ. ಈಗ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮೊಟ್ಟೆ ಹಾಕ್ಕೊಂಡೆ. ಈಗ ಒಂದು 5 ಮಿನಿಟ್ಸ್ ಅಷ್ಟು ಕುದೀಲಿ. ಅದು ಕುದೀತಾ ಇದೆ. ಈಗ ನೋಡಿ, ಈಗ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ, ಹಚ್ಚಿ ಇಟ್ಟದನ್ನು. ಮೊಸರು ಹಾಕಿ ಎಗ್ ಗ್ರೇವಿ ಈಗ ರೆಡಿಯಾಗಿದೆ.